ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಎಂ ಸ್ಥಾನಕ್ಕೆ ಡಿಕೆಶಿ ಬಿಟ್ರೆ ಬೇರ್ಯಾರೂ ಸಮರ್ಥರಿಲ್ಲ. ವಿಪಕ್ಷದವರನ್ನ ಹೆದರಿಸೋ ಸಾಮರ್ಥ್ಯ ಅವರಿಗಷ್ಟೇ ಇರೋದು. ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಬ್ಯಾಟಿಂಗ್ ಮಾಡಿದ್ದಾರೆ. ದಲಿತ ಸಿಎಂ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಶಾಸಕ ಉದಯ್ ಅವರು ವಿಪಕ್ಷದವರ ಅಪಪ್ರಚಾರವನ್ನ ಸೆಟೆದು ನಿಲ್ಲುವ ಸಾಮರ್ಥ್ಯ ಇರಬೇಕು. ಮನೆಯಲ್ಲಿ ಕುಳಿತಿದ್ರೆ ಸಾಮರ್ಥ್ಯ ಹೇಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆಗೆ ಡಿಕೆಶಿ ಬಿಟ್ರೆ ಬೇರ್ಯಾರೂ ಸಮರ್ಥರಿಲ್ಲ ಅಂತ ಉದಯ್ ಅವರು ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ಕುರ್ಚಿ ಕದನ ಹೈಕಮಾಂಡ್ಗೆ ಡೆಡ್ಲೈನ್ ನೀಡಿದ್ದಲ್ಲದೆ ಸಿಎಂ ಸ್ಥಾನಕ್ಕೆ ಡಿಕೆಶಿ ಬಿಟ್ರೆ ಬೇರ್ಯಾರೂ ಸಮರ್ಥರಿಲ್ಲ ಅಂದಿದ್ದಾರೆ ನೇರವಾಗಿ. ಈಗ ದಲಿತರನ್ನ CM ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ, ಅದಕ್ಕೆ ಯಾರ್ದು ವಿರೋಧನೂ ಇಲ್ಲ. ಎಲ್ಲವನ್ನೂ ನಿರ್ಣಯ ಮಾಡೋದು ಅಂತಿಮವಾಗಿ ಹೈಕಮಾಂಡು. ಅವ್ರು ಯಾರು ನಿರ್ಧಾರ ಮಾಡ್ತಾರೆ ಮಾಡಲಿ, ಅಸಾಮರ್ಥ್ಯ ಇದ್ದವ್ರು ಆಗಲಿ. ಡಿ ಕೆ ಶಿವಕುಮಾರ್ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು ಸ್ಪೀಡ್ಗೆ ಯಾರು ಇದ್ದರೆ ಅವ್ರನ್ನ ಮೀರಿಸಿ ನಾನು ಓಡ್ತೀನಿ ಅಂದರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ. ಅವ್ರನ್ನ ಕ್ರಾಸ್ ಮಾಡಿ ಓಡೋವಂಥವ್ರು ಬೇಕು. ಯಾಕೆಂದರೆ ಇವತ್ತಿನ ಏನು ವಿರೋಧ ಪಕ್ಷದವರು ಅಪಪ್ರಚಾರಗಳನ್ನ ಮಾಡ್ತಾರೆ ಅದನ್ನು ಸೆಟೆದು ನಿಲ್ಲುವಂಥ ಒಂದು ಸಾಮರ್ಥ್ಯನೂ ಬೇಕು, ತಿಳುವಳಿಕೆನೂ ಬೇಕು, ಮತ್ತು ಹಾರ್ಡ್ ವರ್ಕ್ ಮಾಡೋರು ಬೇಕು. ಇರ್ಬೋದು, ಇದ್ದರೆ ಬರಬೇಕಲ್ವಾ? ಅಲ್ಲ, ಬರಬೇಕು. ಮುಂದಕ್ಕೆ ಬಂದವರೆಗೂ ನಮ್ಗೆ ಗೊತ್ತಾಗಲ್ಲ. ನಾನು ಮನೇಲಿ ಕುಂತಿದ್ರೆ ನನ್ನ ಸಾಮರ್ಥ್ಯ ನನಗೆ ಹೆಂಗೆ ಗೊತ್ತಾಗುತ್ತೆ? ಈಚೆ ಬಂದು ತೋರಿಸ್ಬೇಕಲ್ಲ ಸಾಮರ್ಥ್ಯ ಎಷ್ಟಿದೆ ಅಂತ. ಆವಾಗ ಯಾರ್ಯಾರು ಹೈಕಮಾಂಡು ತೀರ್ಮಾನ ಮಾಡ್ಬೋದು. ಎಲ್ಲರೂ ಜನನೂ ಒಪ್ಕೋತಾರೆ, ಶಾಸಕರು ಒಪ್ಕೋತಾರೆ, ಎಲ್ಲರೂ ಒಪ್ಕೋತಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.